ಸತ್ಪತ್ತಾಜನಸಂದೋಹ ಕಷ್ಟಸಂಚಯನಾಶಕಂ ಕಾಮಕಾಲಭಯಾತೀತಂ ಶಿವರಾತ್ರೀಶ್ವರಂದನೆ. ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಂತ ಕೂಡಲ ಸಂಗಮ ದೇವ. ಸುತ್ತೂರು ಗುರು ಪರಂಪರೆಗೆ ಹಣೆಮಣಿದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರಾದ ಹಾಗೂ ಗುರುಗಳಾದ ಪರಮ ಪೂಜ್ಯ ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಪಾದಕಮಗಳಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತ ಪ್ರಸ್ತುತ ಜಗದ್ಗುರುಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಪಾದಗಳಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಅರ್ಪಿಸುತ್ತ ಇಲ್ಲಿ ಆಸೀನರಾಗಿರುವ ಆಲಮಟ್ಟಿ ಶ್ರೀಗಳವರಲ್ಲಿ ಗೌರವಪೂರ್ವಕ ಪ್ರಣಾಮಗಳನ್ನು ತಿಳಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಡಾಕ್ಟರ್ BS ಗುರು ಅವರೇ, ಡಾಕ್ಟರ್ ವಿಶ್ವನಾಥ್ ಅವರೇ, ಡಾಕ್ಟರ್ ಜಯಪ್ಪ ಹೊನ್ನಾಳಿ ಅವರೇ, ಶ್ರೀಮತಿ ಶೋಭಾ ರಾಣಿ ಜಯಪ್ರಕಾಶ್ ಅವರೇ, ಚಿದಾನಂದ್ ಅವರೇ, ಶೈಲ ನಾಗರಾಜ್ ಅವರೇ ಹಾಗೂ ಲಕ್ಷ್ಮೀ ಷಡಕ್ಷರಿ ಅವರೇ, ಎಲ್ಲರಿಗೂ ವಂದಿಸುತ್ತಾ, ಹಾಗೆ ಜಯಪ್ಪ ಅವರು ಮಾತಾಡಬೇಕಾದ್ರೆ ಹೇಳ್ತಾ ಇದ್ದರು, ಸಭೆಯಲ್ಲಿ ಕೊನೆಗೆ ಭಾಷಣಗಳಲ್ಲಿ ಯಾವಾಗಲೂ ಆಗಬಾರದು ಅಂತ. ಖಂಡಿತವಾಗ್ಲೂ ಅದು ಸತ್ಯ. ಯಾಕಂದರೆ ಎಲ್ಲ ವಿಚಾರಗಳನ್ನು ಆಲಿಸಿ ಕೊನೆಯದಾಗಿ ಕೇಳಬೇಕು ಅಂತ ಕುಳಿತವ್ರಿಗೆ ಅದರ ಆಸಕ್ತಿನೂ ಹೋಗಿರುತ್ತೆ. ಜೊತೆಗೆ ಎಲ್ಲ ವಿಚಾರಗಳನ್ನು ಮೊದಲೇ ವಿನಿಮಯ ಆಗಿರುತ್ತೆ. ಆದ್ದರಿಂದ ನಾನು ಕೂಡ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಈಗಾಗಲೇ ಪ್ರಧಾನವಾಗಿ ಭಾಷಣವನ್ನು ಮಾಡಿರ್ತಕ್ಕಂತಹ ಡಾಕ್ಟರ್ ವಿಶ್ವನಾಥ್ ಅವರು ಬಹಳ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಅವರ ಒಂದು ವಿಚಾರಧಾರೆಯನ್ನು ಕುರಿತು ನಾನು ಕೆಲವೊಂದು ಮಾತುಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಮೊದಲನೇದಾಗಿ, ಕ್ಷೇತ್ರದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಯುವ ಘಟಕದ ಉದ್ಘಾಟನೆ ಆಗ್ತಿರ್ತಕ್ಕಂಥದ್ದು ಒಂದು ಬಹಳ ಸಂತಸದ ಸಂಗತಿ. ಇದೊಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಂದು ನಾವು ದಿನನಿತ್ಯ ನೋಡ್ತಾ ಇದ್ದೀವಿ, ಜಗತ್ತು ಎಷ್ಟು ಬೆಳೀತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ ಬಹಳಷ್ಟು ವಿಜ್ಞಾನ, ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ, ಇದು ಬಹಳ ವೇಗವಾಗಿ ಬೆಳೀತಾ ಇದೆ. ಈ ಮಾತಾಡಬೇಕಾದ್ರೆ ಹೇಳಿದ್ರು ಇಲ್ಲಿ ಜಯಪ್ಪ ಅವರು, ಈಗ ಮೊಬೈಲ್ ಬಂದಿದೆ, ಸಾಕಷ್ಟು ಸಮಯ ಅದಕ್ಕೆ ನಿಗದಿ ಮಾಡ್ತಾರೆ ಜನ. ಆದರೂ ಏನೇ ಬಂದಿರ್ಬೋದು, ಯಾವುದೇ ಟೆಕ್ನಾಲಜಿ ಬಂದಿರ್ಬೋದು, ಮೊಬೈಲ್ ಇರ್ಬೋದು, ಈಗ ಮೊಬೈಲ್ನಲ್ಲಿ ಒಂದು ಪ್ರಶ್ನೆಗೆ ಕ್ಷಣಾರ್ಧದಲ್ಲಿ ಉತ್ತರ ಸಿಗುತ್ತೆ. ಅದೇ ರೀತಿ ಈ ಕಂಪ್ಯೂಟರ್ ಯಂತ್ರದಲ್ಲಿ ಕೂಡ ಎಷ್ಟೋ ಮಾನವನಿಗೆ ಅನೇಕ ಕೆಲಸಗಳು ಕಡಿಮೆ ಆಗಿದೆ. ಅದರಿಂದ ಬಹಳ ಅನುಕೂಲ ಆಗಿದೆ. ನಾವು ಅದರಿಂದ ಉಪಯೋಗವನ್ನು ಪಡ್ಕೊತಾ ಇದ್ದೀವಿ. ಆದರೆ ಒಂದು ವಿಚಾರವನ್ನು ನಾವು ನಮ್ಮ ತಲೆಯಲ್ಲಿ ನೆನಪಿಟ್ಕೊಳ್ಬೇಕಾದದ್ದು, ಅವು ಏನೇ ಕೆಲಸ ಮಾಡ್ಬೋದು, ಆದರೆ ಒಬ್ಬ ಒಳ್ಳೆಯ ಆದರ್ಶ ಮನುಷ್ಯನನ್ನು ರೂಪಿಸಲಿಕ್ಕೆ ಅದು ಸಾಧ್ಯ ಇಲ್ಲ. ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗೆ ಡಾಕ್ಟರ್ ವಿಶ್ವನಾಥ್ ಅವರು ಮಾತಾಡಬೇಕಾದ್ರೆ ಒಂದು ವಚನ ಹೇಳಿದ್ರು, ಅದು ಸರ್ವೇ ಸಾಮಾನ್ಯರಿಗೆ ಎಲ್ಲರಿಗೂ ತಿಳಿದಿರ್ತಕ್ಕಂಥ ಒಂದು ವಚನ. ಕಳಬೇಡ ಕಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಹರಿ ಅಂತ ಆ ವಚನ. ಈ ವಚನ ಇದೆಯಲ್ಲ, ಈ ವಚನವನ್ನ ಅರ್ಥಕೊಂಡ್ರೆ ಸಾಕು, ಬಹಳಷ್ಟು ಜನ ತಮ್ಮ ಜೀವನವನ್ನ ಆದರ್ಶ ವ್ಯಕ್ತಿತ್ವವನ್ನಾಗಿ ರೂಪಿಸ್ಕೊಳ್ಬಹುದಾದಂಥ ಒಂದು ವಚನ.
ಸಾಮಾನ್ಯವಾಗಿ ಒಂದು ಮಾತಿದೆ ಗುರುವಚನದಲ್ಲಿ, ಶ್ರವಣ ಮನನ ನಿಧಿಧ್ಯಾಸನ ಅಂತ. ಅಂದರೆ ಶ್ರವಣ ಅಂದರೆ ಕೇಳಲ್ಲ, ಮನನ ಅಂದರೆ ನಾವು ಕೇಳಿರ್ತಕ್ಕಂಥದ್ದನ್ನ ನೆನಪು ಮಾಡಿಕೊಳ್ತಾ ಇರೋದು, ನಿಧಿಧ್ಯಾಸನ ಅಂತಂದರೆ ಅದನ್ನು ನಾವು ಕೇಳಿರೋದನ್ನ ನೆನಪು ಮಾಡ್ಕೊಂಡಿರೋದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ಬದುಕುತ್ತದೆ. ಅದೇ ರೀತಿ ಈ ಒಂದು ವಚನನ ಅವ್ರು ಹೇಳೋದು ನಾನು ಕೇಳಿದೆ ಮತ್ತೆ ನೆನಪು ಮಾಡ್ಕೊತಾ ಇದ್ದೀವಿ ಅದನ್ನು ನೀವು ನಿತ್ಯ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ಸಾಕಷ್ಟು ಬದಲಾವಣೆ ಆಗ್ತದೆ. ಕಳಬೇಡ ಅಂದರೆ ಬರೀ ಅದು ಕಳ್ತನ ಮಾಡಬೇಡ ಅಂತ ಬರೀ ಅಷ್ಟೇ ಒಂದು ಸಾಮಾನ್ಯ ಅರ್ಥ ಕೊಡುತ್ತೆ. ಆದರೆ ಅದರ ಅರ್ಥ ಬರೀ ವಸ್ತುವನ್ನಾಗಲಿ ಮತ್ತೊಂದಾಗಲಿ ಅದನ್ನ ಕಳ್ತನ ಮಾಡೋದು ಅಂತ ಅರ್ಥ ಅಲ್ಲ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ. ಈಗ ಯಾವುದೋ ಒಂದು ವಸ್ತುವನ್ನ ಕದ್ದಿರ್ತಕ್ಕಂಥದ್ದೇ ಆದರೆ ಅದನ್ನ ಕಳ್ತನ ಅನ್ನಲ್ಲ. ನೀವು ಸಾಮಾನ್ಯವಾಗಿ ಪರೀಕ್ಷೆಗಳಲ್ಲಿ ಕಾಪಿ ಹೊಡೆಯೋದನ್ನು ಅದು ಕಳ್ತನನೇ ಆಗುತ್ತೆ, ನಿಜನಾ? ಅದೇ ರೀತಿ ಒಂದು ಪ್ರಾಜೆಕ್ಟ್ ಅಥವಾ ಒಂದು ಅಸೈನ್ಮೆಂಟ್ ಅಥವಾ ಒಂದು ಹೋಮ್ವರ್ಕ್ ಅನ್ನ ಏನಾಗುತ್ತೆ ಕೊಡ್ತಾರೆ ಶಾಲೆ ಕಾಲೇಜುಗಳಲ್ಲಿ, ಅದನ್ನ ಏನ್ ಮಾಡ್ತೀರಾ ನೀವು? ಸಾಧ್ಯವಾದಷ್ಟು ಬರೀತೀರಾ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಕಾಪಿ ಮಾಡ್ತೀರಾ. ಜೊತೆಗೆ ಇನ್ನೊಬ್ರು ಕ್ಲಾಸ್ ಒಳಗೆ ಇನ್ಯಾವ್ದಿರಲ್ವೋ ಅದನ್ನ ಕ್ಲಾಸ್ ಅಲ್ಲಿ ಇನ್ನೊಂದು ಹುಡುಗನ ಕೇಳೋ ಅಥವಾ ಫ್ರೆಂಡ್ ಕೇಳೋ ಬರೆಸ್ತೀರಾ, ಅದು ಕೂಡ ಕಳ್ತನನೇ ಆಗಿರುತ್ತೆ, ನಿಜನಾ? ಅದು ಬರೀ ವಸ್ತುವಷ್ಟೇ ಸೀಮಿತ ಅಲ್ಲ, ಇದು ಕೂಡ ಒಂದು ರೀತಿಯ ಕಳ್ಳತನನೇ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಇನ್ನೊಬ್ಬರ ಸಮಯವನ್ನ ವ್ಯರ್ಥ ಮಾಡಬಾರದು. ಅದು ಕೂಡ ಒಂದು ಕಳ್ಳತನದ ಒಂದು ಅಂಶವೇ ಕೂಡ. ಈಗ ಪ್ರಾಮಾಣಿಕವಾಗಿ ಓದಿ ಹೆಚ್ಚು ಜ್ಞಾನ ಸಂಪಾದನೆ ಮಾಡಿದರೆ ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಆದ್ದರಿಂದ ಬಸವಣ್ಣನವರ ಒಂದು ಈ ವಚನದಲ್ಲಿ ಕಳಬೇಡ ಅನ್ನೋದನ್ನು ನಾವು ಈ ರೀತಿ ಅರ್ಥೈಸ್ಕೊಳ್ಬೇಕು. ಮುಂದೆ ಹೇಳ್ತಾರೆ, ಕಳಬೇಡ ಕೊಲಬೇಡ ಅಂದರೆ ಜೀವ ಹಿಂಸೆ ಮಾಡಬೇಡ. ಈ ಮಾತಿನ ಅರ್ಥ ಕೇವಲ ಜೀವ ಅಥವಾ ಒಂದು ದೇಹವನ್ನ ಹಿಂಸೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ನಮ್ಮ ಮಾತಿನಿಂದ, ನಮ್ಮ ಒಂದು ಕಠೋರ ಮಾತಿನಿಂದ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ನಮ್ಮ ಮಾತು ಅಥವಾ ನಡವಳಿಕೆಯಿಂದ ಇನ್ನೊಬ್ಬ ವ್ಯಕ್ತಿಗೆ ನೋವಾದರೆ ಅವನ ಆತ್ಮವಿಶ್ವಾಸವನ್ನ ಕುಗ್ಗಿಸ್ಬಿಡುತ್ತೆ. ಅದು ಕೂಡ ಒಂದು ರೀತಿಯ ಹಿಂಸೆ. ಆದ್ದರಿಂದ ಮಾತು ಅಂತ ಹೇಳ್ತಿದ್ದಂಗೆ ನನಗೆ ಬಹಳ ಒಂದು ಮುಖ್ಯವಾದ ಅಂಶ ಯಾಕೆಂದ್ರೆ ಮನುಷ್ಯರು ಸುದೈವಿಗಳು ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಯಾಕೆಂದ್ರೆ ಮಾತು ಬೇರೆ ಯಾವ ಜೀವಿಗಳಿಗೂ ಬರಲ್ಲ, ಅದು ಮನುಷ್ಯನಿಗೆ ಮಾತ್ರ. ಅದು ಮನುಷ್ಯನಿಗೆ ಭಗವಂತ ಕರುಣಿಸಿರುವಂತಹ ಒಂದು ಅತ್ಯಂತ ಶ್ರೇಷ್ಠವಾದ ಅಮೂಲ್ಯವಾದ ಒಂದು ಕಲೆ ಅಂತ ಹೇಳಿದರೆ ತಪ್ಪಾಗಿಲ್ಲ. ಯಾಕೆಂದ್ರೆ ಅದು ಅಷ್ಟೊಂದು ಮಹತ್ವವನ್ನ ಹೊಂದುತ್ತೆ. ಅದಕ್ಕೆ ಒಂದು ಸಂಬಂಧಿಸಿದಂತೆ ಬಸವಣ್ಣನವರು ಕೂಡ ಒಂದು ವಚನವನ್ನ ಹೇಳಿದ್ದಾರೆ. ವಿಶ್ವಕರ್ನಾಥವರು ಅದನ್ನ ಅವರ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗವೆಚ್ಚಿ ಹೋಗುವುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ನೆತ್ತನ ಕೂಟದ ಸಂಗಮ ದೇವನಯ್ಯ ಸೂಡ ಸಂಗಮ ಎಂತನೆಯವನಯ್ಯ ಅಂತ ಆ ಒಂದು ವಚನ. ಅಂದ್ರೆ ನಾವು ಆಡ್ತಕ್ಕಂಥ ಒಂದು ಮಾತು ಮುತ್ತಿನ ಹಾರದಂತಿರಬೇಕು ಅಂತ ಹೇಳ್ತಾರೆ. ಯಾಕೆ ಮುತ್ತಿನ ಹಾರದಂತಿರಬೇಕು? ಈಗ ಸಾಮಾನ್ಯವಾಗಿ ಅನೇಕ ರೀತಿಗಳ ಮುತ್ತುಗಳು ಸಿಗ್ತವೆ ಸಮಾಜದಲ್ಲಿ. ಆ ಒಂದು ಹಾರವನ್ನು ಮಾಡಬೇಕಾದ್ರೆ ಕೇವಲ ಒಂದು ನಿರ್ದಿಷ್ಟವಾದ ಒಂದು ಗುಣಮಟ್ಟವಾದಂತಹ ಒಂದು ವರ್ಗಕ್ಕೆ ಸೀಮಿತವಾದ ಒಂದು ಮುತ್ತನ್ನ ಆರಿಸಿ ಅದನ್ನ ಹಾರವನ್ನ ಮಾಡ್ತಾರೆ. ಆ ಪ್ರೋಸೆಸ್ ಮಾಡ್ತಾರಲ್ಲ, ಅದನ್ನು ಬಹಳ ನಿಧಾನವಾಗಿ ಮಾಡ್ತಾರೆ. ಅದರಿಂದನೇ ಅದು ಬಹಳ ಸುಂದರವಾಗಿ ತುಂಬಾ ಸರಿಯಾಗಿ ಕಾಣುತ್ತೆ. ಈಗ ಕೆಲವೊಮ್ಮೆ ವಿದ್ಯಾರ್ಥಿಗಳಲ್ಲಿ ನಾವು ನೋಡ್ತೀವಿ, ಯಾರೋ ಒಬ್ಬರು ಬಹಳ ಚೆನ್ನಾಗಿ ಬರೆದಾಗ
ಆ, ನೋಡಪ್ಪ ಹ್ಯಾಂಡ್ ರೈಟಿಂಗ್ ಒಂದು ಭಾಳ ಚೆನ್ನಾಗಿದೆ, ಅದನ್ನು ನಾವು ಗುರುತು ಪೋಣಿಸ್ದಂಗಿದೆ ಅಂತ ನಾವು ವರ್ಣನೆಯನ್ನು ಮಾಡ್ತೀವಿ. ಏನಕ್ಕೆ ಆ ವರ್ಣನೆ ಮಾಡೋದು ಅಂತಂದ್ರೆ, ಅಂದ್ರೆ ಅಷ್ಟು ಸೌಮ್ಯವಾಗಿರುತ್ತೆ, ಸುಂದರವಾಗಿರುತ್ತೆ. ಆದ್ದರಿಂದ ನಾವು ಮಾತನ್ನ ಏನಕ್ಕೆ ಶರಣರು ಹೇಳಿದ್ದಾರೆ ಅಂತಂದ್ರೆ, ಒಳ್ಳೆಯ ಮಾತು ಯಾವಾಗಲೂ ಒಂದು ಸ್ನೇಹ ಸಂಬಂಧವನ್ನ ಬೆಳೆಸುತ್ತೆ. ಒಂದು ಕಠೋರ ಮಾತಿನಿಂದ ಯಾವುದೇ ಸಂಬಂಧ ಹಾಳಾಗ್ಬೋದು. ಆದ್ರಿಂದ ಮಾತನಾಡುವ ಒಂದು ಬಹಳ ಯೋಚನೆ ಮಾಡಿ ಮಾತಾಡಬೇಕು. ಸಾಮಾನ್ಯವಾಗಿ ಕಾರ್ಪೆಂಟರ್ ಸ್ಪೂನ್ ಅಂತ ಕರೀತಾರೆ. Think twice and cut once. ಯಾವಾಗಲೂ ಮರಗೆಲಸ ಮಾಡ್ಬೇಕಂತವ್ರು ಮರ ಕುಯ್ಲಿಕ್ಕೆ ಮರಗೆಲಸ ಮಾಡ್ಬೇಕಾದ್ರೆ ಮರ ಕುಯ್ಯಕ್ಕೆ ಬಯಸ್ತಕ್ಕಂಥವ್ರು ಯಾವಾಗಲೂ 3 ಸತಿ ಯೋಚನೆ ಮಾಡ್ತಾರೆ, ಅಳತೆ ಮಾಡ್ತಾರೆ. ಅದನ್ನ ಸರಿಯಾದ ಒಂದು ಮೆಜರ್ಮೆಂಟ್ ಇದು ಸರಿಯಾಗುತ್ತಾ ಕಟ್ ಮಾಡಿದ್ರೆ, ಯಾಕೆಂದ್ರೆ ಒಂದ್ಸತಿ ಕಟ್ ಮಾಡಿದ್ಮೇಲೆ ಅದು ಮುಗಿತು, ಆ ಮರ ಪ್ರಯೋಜನಕ್ಕೆ ಬರಲ್ಲ. ಆದ್ರಿಂದ 100 ಸತಿ ಯೋಚನೆ ಮಾಡಿ ಆ ಒಂದು ಮರನ ಕತ್ತರಿಸ್ತಾರೆ. ಅದೇ ರೀತಿ ನಾವು ಮಾತಾಡ್ಬೇಕಾದ್ರೆ 10 ಬಾರಿ ಯೋಚನೆ ಮಾಡಿ ಆದ್ರೂ ಒಮ್ಮೆ ಮಾತಾಡ್ಬೇಕು. ಯಾಕೆಂದ್ರೆ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ಒಂದ್ಸತಿ ಮಾತಾಡ್ಬೇಕು, ಇನ್ನು 10 ಬಾರಿ ಯೋಚನೆ ಮಾಡ್ತಾ ಕೂಡಬೇಕಾಗುತ್ತೆ. ಆದ್ರಿಂದ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಮಾತಾಡಬೇಕು. ಮುಂದೆ ಹೇಳ್ತಾರೆ, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತ ಹೇಳಬೇಕು. ಮಾಣಿಕ್ಯದ ದೀಪ್ತಿ ಅಂತಂದ್ರೆ, ಮಾಣಿಕ್ಯ ಅನ್ನೋದು ಒಂದು ಅಮೂಲ್ಯವಾದ ಒಂದು ರತ್ನ. ಅದು ಯಾವಾಗಲೂ ತುಂಬಾ ಹೊಳಿತಾ ಇರುತ್ತೆ. ಅಂದ್ರೆ ಈ ಮಾತಿನ, ಈ ವಚನದ ಒಂದು ಸಾಲಿನ ಅರ್ಥ, ನಾವು ಮಾತಾಡಿದ್ರೆ ಹೊಳೆಯುವಂತಿರಬೇಕು. ಒಂದು 4 ಜನ ಅದನ್ನ ಕೇಳಂಗಿರಬೇಕು. ಅದರಲ್ಲಿ ಸತ್ಯ, ಜ್ಞಾನ ಮತ್ತು ಪ್ರಾಮಾಣಿಕತೆ ಇರಬೇಕು ಅನ್ನೋ ಒಂದು ಅರ್ಥ ಇದರಲ್ಲಿದೆ. ನುಡಿದರೆ ಸ್ಫಟಿಕದ ಶಲಾಖೆ ಅಂತ ಹೇಳಬೇಕು. ಎಲ್ರಿಗೂ ಸಾಮಾನ್ಯವಾಗಿ ತಿಳಿದಿದೆ, ಸ್ಫಟಿಕ ಯಾವ ರೀತಿ ಅಂತ ಇರುತ್ತೆ ಅಂದ್ರೆ, ಇಟ್ ಈಸ್ ಟ್ರಾನ್ಸ್ಪರೆಂಟ್, ಅಂದ್ರೆ ಪಾರದರ್ಶಕವಾಗಿರ್ತದೆ. ಅಂದ್ರೆ ನಾವು ಒಳಗೊಂಡು ಹೊರಗೊಂಡು ಮಾತಾಡಬಾರ್ದು. ನಾವು ಮನಸ್ಸಿನಲ್ಲಿ ಏನು ಅನ್ಕೋತೀವೋ ಹೊರಗಡೆನೂ ಅದೇ ರೀತಿ ಮಾತನ್ನ ಮಾಡಬೇಕು. ನೇರವಾಗಿರಬೇಕು, ನೇರ ಸ್ವಭಾವವಾಗಿ ಇರಬೇಕು ಅನ್ನೋ ಒಂದು ಅರ್ಥವನ್ನ ಈ ಸಾಲಿನಲ್ಲಿ ನಾವು ನೋಡ್ಬೋದು. ನುಡಿದರೆ ಇನ್ನ ಮೆಚ್ಚಿ ಗೌರವದಿನಬೇಕು ಹೇಳ್ತಾರೆ. ಅಂದ್ರೆ ನಾವು ಮಾತನಾಡ್ತಕ್ಕದ್ದು ಬರೀ ಬೇರೆಯವ್ರನ್ನ ಮೆಚ್ಚಲಿಕ್ಕಲ್ಲ, ನಮ್ಮೊಳಗಿರುವ ಒಂದು ಅಂತರಾತ್ಮವನ್ನ ನಾವು ಮೆಚ್ಚುವಂತಿರಬೇಕು. ಅಂದ್ರೆ ನುಡಿನಂತೆ ನಡೆಯಬೇಕು ಅನ್ನುವ ಒಂದು ಸಾರವನ್ನ ಈ ವಚನ ಹೇಳುತ್ತೆ. ಇನ್ನು ನಾವು ಮುಂದುವರೆದಾಗಿ ಹುಸಿಯ ನುಡಿಯಲು ಬೇಡ ಅಂತಂದ್ರೆ, ಯಾವ ಸಂದರ್ಭದಲ್ಲೂ ಸುಳ್ಳು ಹೇಳಬಾರದು. ಸತ್ಯ ಹೇಳುವುದು ಕೆಲವೊಮ್ಮೆ ತುಂಬಾ ಕಷ್ಟ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ. ಆದರೆ ಸುಳ್ಳು ಹೇಳುವುದು ಒಂದು ಕ್ಷಣಿಕ ಲಾಭ ಮಾತ್ರವಷ್ಟೇ. ಆದರೆ ಸತ್ಯ ಜೀವನ ಪೂರ್ತಿ ಒಂದು ಗೌರವವನ್ನು ತಂದುಕೊಡುತ್ತೆ. ಒಂದು ಸುಳ್ಳು ಹೇಳಿ ನಾವು ಬೇಕು ಅಂದ್ರೆ ಯಾವುದೋ ಒಂದು ಸನ್ನಿವೇಶದಿಂದ ತಪ್ಪಿಸ್ಕೊಳ್ಬಹುದು ಹೊರತು, ಆದರೆ ಅದು ಒಬ್ಬ ಮನುಷ್ಯನ ಬಹಳ ಯೋಚನೆ ಮಾಡಂಗೆ ಮಾಡುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರದು. ಇನ್ನೊಂದು ಮಾತಿದೆ, ಏನಂದ್ರೆ ಪ್ರಪಂಚದಲ್ಲಿ ಏನನ್ನು ಬೇಕಾದ್ರೂ ಮುಚ್ಚಿಡಬಹುದು. ಸೂರ್ಯ ಚಂದ್ರನ ಹೇಗೆ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇರೋದು, ಅದೇ ರೀತಿ ಸತ್ಯವನ್ನ ಯಾವತ್ತೂ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವತ್ತಾದ್ರೂ ಸತ್ಯ ಬಯಲಾಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ, ಯಾವುದೇ ಸಂದರ್ಭದಲ್ಲೂ, ಏನೇ ಸನ್ನಿವೇಶದಲ್ಲಿ ಬಂದು ಸತ್ಯದ ಮಾರ್ಗದಲ್ಲಿ ನಡೆಯಬೇಕು. ಮುಂದೆ ಒಂದು ಮುನಿಯಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಕೋಪವನ್ನ ಮಾಡ್ಕೋಬೇಡ, ಕೋಪವನ್ನ ನಿಯಂತ್ರಿಸ್ಕೋ. ಕೋಪ ಬಂದಾಗ ಮನುಷ್ಯನು ಸಾಮಾನ್ಯವಾಗಿ ತಕ್ಷಣ ರಿಯಾಕ್ಟ್ ಮಾಡ್ಬಿಡ್ತಾನೆ. ಏನು ಯಾರಿರಲಿ ಬಿಡ್ಲಿ, ಏನ್ ಮುಂದೆ ನಿಂತಿರೋದು, ಏನ್ ತಪ್ಪಿದೆಯೋ ಇಲ್ವೋ ಅನ್ನೋ ಒಂದು ಆಲೋಚನೆ ಇರೋದಿಲ್ಲ. ತಕ್ಷಣ ರಿಯಾಕ್ಟ್ ಮಾಡ್ಬಿಡ್ತಾರೆ ಕೋಪ ಬಂದಾಗ. ಅದಕ್ಕೆ ಆ ಕೋಪದಲ್ಲಿ ಇನ್ನೊಬ್ಬರಿಗೆ ನಿಲ್ಸೋದಾಗಿರ್ಬೋದು, ಬೈಯೋದಾಗಿರ್ಬೋದು, ಇದನ್ನ ಮಾಡಬೇಡ ಅಂತ ಬಸವಣ್ಣನವರು ಹೇಳ್ತಾ, ಮುಂದೆ ಅನ್ಯರಿಗೆ ಅಸಹ್ಯ ಪಡಬೇಡ. ಅಂದ್ರೆ ಯಾವುದೇ ಜಾತಿಯವರು ಇರ್ಬೋದು, ಯಾವುದೇ ಜನ್ಮದವ್ರು ಇರ್ಬೋದು, ದುಡ್ಡಿರೋರು ಇರ್ಬೋದು, ಇಲ್ದೇರೋರು ಇರ್ಬೋದು, ಬೇರೆ ದೇಶದವ್ರು ಇರ್ಬೋದು, ನಮ್ಮ ದೇಶದವ್ರು ಇರ್ಬೋದು,
ಯಾರಾಗಿರ್ಬೋದು ಎಲ್ಲರನ್ನು ಒಂದು ಸಮನಾಗಿ ಕಾಣಬೇಕು ಅಂತ ಇಲ್ಲಿ ಹೇಳ್ತಾರೆ. ಈ ಎಲ್ಲ ಗುಣಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಮ್ಮ ಮನಸ್ಸು ನಿರ್ಮಲವಾಗುತ್ತೆ, ಅಂದರೆ ಶುದ್ಧವಾಗುತ್ತೆ. ಇದನ್ನೇ ಅಂತರಂಗ ಶುದ್ಧಿ ಅಂತ ಈ ವಚನದಲ್ಲಿ ಹೇಳ್ತಾನೆ. ಮನಸ್ಸು ಶುದ್ಧವಾಗಿದ್ದರೆ ಮಾತು ಶುದ್ಧವಾಗಿರುತ್ತೆ, ಜೊತೆಗೆ ನಡತೆಯೂ ಕೂಡ ಶುದ್ಧವಾಗಿರುತ್ತೆ. ಇದರಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಶುದ್ಧವಾಗಿರುತ್ತೆ. ಅದನ್ನೇ ಬಹಿರಂಗ ಶುದ್ಧಿ ಅಂತ ಕರೀತಾರೆ. ಹೀಗೆ ಒಮ್ಮೆ ಗುರು ಶಿಷ್ಯನ ಮಧ್ಯೆ ಒಂದು ಸಂಭಾಷಣೆ ನಡೀತಾ ಇರುತ್ತೆ. ಗುರುಗಳನ್ನು ಒಬ್ಬ ಶಿಷ್ಯ ಕೇಳ್ತಾನೆ, ಗುರುಗಳೇ, ದೇವರು 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 ಅಂತ ಹೇಳ್ತಾರಲ್ಲ, ಎಲ್ಲಿದ್ದಾನೆ ದೇವರು, ಏನು ಯಾವ ರೀತಿ ವಾಸ ಮಾಡ್ತಾನೆ ಅಂತೆಲ್ಲ ಕೇಳ್ತಾರೆ. ಆಗ ಗುರು ಇದ್ದವನು ಶಿಷ್ಯರು ಸಾಕಷ್ಟು ಜನ ಇರ್ತಾರೆ. ಏನ್ರಪ್ಪ ಯಾರಿಗಾರು ಗೊತ್ತಾ ಗುರು ಎಲ್ಲಿ ವಾಸ ಮಾಡ್ತಾನೆ, ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತ ಬರೀ ಪೂಜೆ ಎಲ್ಲ ಮಾಡ್ತಿರಲ್ಲ ಅಂತೆಲ್ಲ ಕೇಳಿದಾಗ ಅನೇಕ ವಿದ್ಯಾರ್ಥಿಗಳು ಶಿಷ್ಯರು ಒಂದು 3-4 ಥರ ಹೇಳ್ತಾರೆ. ನೋಡ್ತೀವಲ್ಲ ನಾವು ದೇವಸ್ಥಾನದಲ್ಲಿ ಇರ್ತಾರೆ, ಕೆಲವರು ಆಕಾಶದಲ್ಲಿರ್ತಾನೆ, ಕೆಲವರು ಗಿಡ ಮರಗಳಲ್ಲಿರ್ತಾನೆ, ಪರ್ವತ ಗುಡ್ಡಗಳಲ್ಲಿರ್ತಾನೆ ಅಂತ ಉತ್ತರ ಬರುತ್ತೆ ಶಿಷ್ಯರಿಗೆ. ಆಗ ಒಬ್ಬ ಗುರು ತನ್ನ ಎಲ್ಲ ಶಿಷ್ಯರಿಗೂ ಒಂದು ಕನ್ನಡಿಯನ್ನು ಕೊಡ್ತಾನೆ. ಕನ್ನಡಿಯನ್ನು ಕೊಟ್ಟಾಗ ಆ ಕನ್ನಡಿಯನ್ನು ನೋಡಿ ಅಂತ ಹೇಳ್ತಾನೆ. ಆಗ ಶಿಷ್ಯರಿಗೂ ಕೂಡ ಕನ್ನಡಿಯನ್ನು ನೋಡ್ತಾರೆ. ಆ ಕೊಟ್ಟಿರ್ತಕ್ಕಂಥ ಕನ್ನಡಿ ಬಹಳಷ್ಟು ದೂರ ಇರ್ತಿರುತ್ತೆ, ಆಗ ಮುಖ ಸರಿಯಾಗಿ ಕಾಣಲ್ಲ. ಏನು ಗುರುಗಳಿದು ಸಾಕಷ್ಟು ದೂರ ಇರದಿರೋ ಕನ್ನಡಿಯನ್ನು ಕೊಟ್ಟಿದ್ದೀರಾ, ಮುಖ ತಮ್ಮದು ಮುಖ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಕೇಳಿದಾಗ ವಿದ್ಯಾರ್ಥಿಗಳು ಶಿಷ್ಯರು ಹೇಳ್ತಾರೆ, ಗುರು ಅದನ್ನು ಒರೆಸಿ ಆಮೇಲೆ ನೋಡಿ ಅಂತ ಹೇಳ್ತಾರೆ. ಆಮೇಲೆ ಎಲ್ಲ ಅದನ್ನು ಒರೆಸಿ ಕನ್ನಡಿ ಮೇಲಿರುವ ಧೂಳನ್ನು ಒರೆಸಿ ಮತ್ತೆ ತಮ್ಮ ಮುಖವನ್ನು ನೋಡ್ಕೋತಾರೆ. ಹಾಗೆ ಚೆನ್ನಾಗಿ ಕಾಣುತ್ತೆ. ಆಗ ಹೇಳ್ತಾರೆ ಗುರುಗಳು, ನೀವು ಹೆಂಗೆ ಈಗ ಚೆನ್ನಾಗಿ ಕಾಣ್ತಾ ಇದ್ದೀರೋ ಹಾಗೆ ನಿಮ್ಮ ಮನಸ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅಲ್ಲೇ ನಮ್ಮಲ್ಲೇ ದೇವರು ನೆಲೆಸಿರ್ತಾನೆ. ನಾವು ಎಲ್ಲಿಯೂ ಹೊರಗಡೆ ಸುಳ್ಳು ಹೇಳಿದೆ, ಕೋಪ ಮಾಡ್ಕೊಳ್ಳದೆ, ಯಾರನ್ನೂ ದ್ವೇಷ ಮಾಡದೆ, ಯಾವುದಕ್ಕೂ ಅಸೂಯೆ ಪಡದೆ ಮತ್ತು ಅಹಂಕಾರದಿಂದ ದೂರ ಇದ್ದರೆ ದೇವರು ನಮ್ಮೊಳಗೆ ನಾವು ದೇವರನ್ನು ಕಾಣಬಹುದು ಅಂತ ಹೇಳಿ ಬಸವಣ್ಣವರು ಕೊನೆಯ ಸಾಲಿನಲ್ಲಿ ಅತ್ಯಂತ ಸುಂದರವಾಗಿ ಈ ಒಂದು ಅರ್ಥನ ಬಿಂಬಿಸುವಂತೆ ಈ ವಚನವನ್ನು ಹೇಳಿದ್ದಾರೆ. ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿ ಅದನ್ನು ಹೇಳ್ತಾರೆ. ಕೇವಲ ಜನ ಮೆಚ್ಚಲಿಕ್ಕಾಗಿ ಅಥವಾ ಬೇರೆಯವರು ಮೆಚ್ಚಲಿಕ್ಕಾಗಿ ನಾವು ದೊಡ್ಡ ಪೂಜೆಗಳಿಂದ ಅಥವಾ ಬೇರೆ ಆಡಂಬರದ ಜೀವನವನ್ನು ಸಾಗಿಸೋದ್ರಿಂದಾಗಲಿ ಮತ್ತೊಂದು ಮಾಡೋದರಲ್ಲಾಗಲಿ ನಾವು ದೇವರನ್ನು ಕಾಡಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ವ್ಯಕ್ತಿತ್ವದಿಂದ, ಸತ್ಯದಿಂದ, ಪ್ರಾಮಾಣಿಕತೆಯಿಂದ ಮತ್ತು ಮಾನವೀಯತೆಯಿಂದ ಕೂಡಿದ ಬದುಕಿನಿಂದ ಮಾತ್ರ ನಾವು ಭಗವಂತನನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತ ಈ ಒಂದು ವಚನದಲ್ಲಿ ಅರ್ಥೈಸ್ತಾರೆ. ಅದರ ಜೊತೆಗೆ ವಿಶ್ವನಾಥರವರು ಹೇಳಿದಂಗೆ ಬಸವಣ್ಣನವರು ಸಾಕಷ್ಟು ತತ್ವ ವಿಚಾರಗಳನ್ನು ನೀಡಿದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಾಯಕ, ದಾಸೋಹ ಮತ್ತು ಸಮಾನತೆ ಇದು ಬಹಳ ಅತ್ಯಂತ ಪ್ರಮುಖವಾದದ್ದು ಅಂತ ಹೇಳಿದ್ರೆ ತಪ್ಪಾಗಿರ್ತಿಲ್ಲ. ಯಾಕೆಂದರೆ ಕಾಯಕ ಅಂದರೆ ಏನು? ಸಾಮಾನ್ಯವಾಗಿ ಕೆಲಸ ಮಾಡಿದ್ರೆ ಅದೇನು ದೊಡ್ಡ ತತ್ವ. ನಾವು ಯಾವ ರೀತಿ ಕೆಲಸ ಮಾಡಬೇಕು ಅವ್ರು ಹೇಳ್ತಾರೆ, ಕಾಯಕವೇ ಕೈಲಾಸ. ಅದನ್ನು ಇಂಗ್ಲೀಷಲ್ಲಿ ವರ್ಕ್ ಇಸ್ ವರ್ಷಿಪ್ ಅಂತ ಹೇಳ್ತಾರೆ. ಈಗ ನಾವು ಕೆಲಸ ಮಾಡೋದ್ರಲ್ಲಿ ಯಾವ ರೀತಿ ಕಾಯಕ ಮಾಡಬೇಕು ಅಂದರೆ ಪ್ರಾಮಾಣಿಕವಾಗಿ, ಪರಿಶ್ರಮವಾಗಿ ಕೆಲಸ ಮಾಡಿದ್ರೆ ಅದೇ ನಿಜವಾದ ಪೂಜೆ. ದಾಸೋಹ ಅಂದರೆ ನಮ್ಮಲ್ಲಿರುವ ಒಂದು ಜ್ಞಾನ, ಅದನ್ನು ಸರಿಯಾದ ಸಮಯದಲ್ಲಿ ಮತ್ತು ಜ್ಞಾನ ಸಂಪತ್ತನ್ನು ಸರಿಯಾದ ಸಮಯದಲ್ಲಿ ಸರಿಯಾಗಿ ಅಗತ್ಯವಿರುವವರಿಗೆ ಹಂಚಿಕೊಳ್ಳುವ ಮನೋಭಾವನೆ ಅದನ್ನು ದಾಸೋಹ ಅಂತ ಹೇಳ್ತಾರೆ. ಸಮಾನತೆ ಅಂತ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಜೊತೆಯಾಗಿ ಗೌರವದಿಂದ ಕಾಣುವ ಒಂದು ದೃಷ್ಟಿಕೋನ ಸಮಾನತೆ ಅಂತ ಕರೀತಾರೆ.
ಈ ಮೂರು ತತ್ವಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಕುಟುಂಬ ಸುಂದರ, ಸಮಾಜ ಸುಂದರ ಹಾಗೂ ದೇಶವೂ ಕೂಡ ಸುಂದರ, ಜೊತೆಗೆ ಅಭಿವೃದ್ಧಿ ಒಂದು ಪಥದಲ್ಲಿ ಸಾಗುತ್ತೆ ಅನ್ನೋದು ಒಂದು ನನ್ನ ಆಶಯ. ಇಂದು ಉದ್ಘಾಟನೆಯಾಗಿರುವ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಯುವ ಘಟಕ ಕೇವಲ ಒಂದು ಸಂಘಟನೆ ಆಗದೆ ಉಳಿದ ಯುವ ಘಟಕಗಳಿಗೆ ಒಂದು ಆದರ್ಶವಾಗಿ, ಪ್ರೇರಣಾದಾಯಕವಾಗಿ ಹಾಗೂ ಯುವಕರಿಗೆ ಸರಿಯಾದ ಒಂದು ಸಂಸ್ಕಾರ, ಮೌಲ್ಯ, ಸೇವೆ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕು ಅಂತ ಒಂದು ಇಚ್ಛೆಯನ್ನು ನಾನು ವ್ಯಕ್ತಪಡಿಸಿ, ಅದಕ್ಕೆ ಸಾಕಷ್ಟು ಜನ ಇಲ್ಲಿ ಶ್ರಮಿಸೋರಿದ್ದಾರೆ. ಬಹಳ ಆಸಕ್ತಿಯಿಂದ ಒಂದು ದೇಶವನ್ನು ನಿರ್ಮಾಣ ಮಾಡುವಂತಹ ಛಲವನ್ನು ಹೊಂದಿರತಕ್ಕಂತಹ ಸದಸ್ಯರುಗಳಿದ್ದಾರೆ. ಈ ಘಟಕದ ಮೂಲಕ ಇನ್ನೂ ಹೆಚ್ಚು ಯುವಕರ ಒಂದು ವಚನ ಸಾಹಿತ್ಯವನ್ನು ಪರಿಚಯ ಮಾಡಿಸಿ, ಯುವಕರಿಗೆ ವಚನ ಸಾಹಿತ್ಯವನ್ನು ಪರಿಚಯ ಮಾಡಿಸಿ, ಅದರ ಸಂದೇಶವನ್ನು ಅರ್ಥ ಮಾಡಿಸಿ, ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಮಾಡಿ ಅದರಿಂದ ಸಾಕಷ್ಟು ಉಪಯೋಗವನ್ನು ಪಡೆದುಕೊಳ್ಳಬಹುದೆಂದು ಒಂದು ಅರಿವನ್ನು ಮೂಡಿಸಿ, ಈ ನಿಟ್ಟಿನಲ್ಲಿ ಈ ಘಟಕ ಕಾರ್ಯನಿರ್ವಹಿಸಲೆಂದು ಆಶಿಸುತ್ತಾ, ಕೊನೆಯದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ಎಲ್ಲ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಗೂ ಹಾಗೂ ಯುವ ಘಟಕದ ನೂತನ ಪದಾಧಿಕಾರಿಗಳಿಗೂ ಯಶಸ್ಸು ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸಿ ನನ್ನ ಮಾತಿಗೆ ವಿರಾಮ.